ನೀವು ನಿಮ್ಮ ಮೊಮ್ಮಗನ ಆಶಾ ವರ್ಕರ್ ಕೆಲಸ ಮಾಡಿ ಗೌರ್ಮೆಂಟ್ ಆಸ್ಪತ್ರೆಗೆ ಎಲ್ಲಿ ಕರ್ಕೊಂಡು ಹೋಗಿ ಸರ್. ನನಗೆ 10 ವರ್ಷದಿಂದ ಒಂದು ಪಾಪ ಆಗ್ಲಿ ತಾಯಿ ಆಗ್ಲಿ ಏನ್ ಮಾಡ್ಲಿ ಸರ್. ನನ್ನ ಮಗಳದ ಹಿಂಗ ಆಗ್ಬಿಡ್ತು ಸರ್. 3 ದಿನ ಪಾಪ ಸರ್ ನನ್ನ ಮಗಳು. ಗಂಡ್ಮಗು ಹೆಣ್ಮಗು? ಹೆಣ್ಮಗಳು ಸರ್. ಹೆಣ್ಮಗು ಅಂದ್ರೆ ನನ್ನ ಮಾತು ಕೇಳಮ್ಮ, ಅವ್ಳು ಮದ್ವೆಗೆ ಆಗ್ಬಿಡ್ತದೆ. ನೀವು ಫಿಕ್ಸೆಡ್ ಡಿಪಾಸಿಟ್ ಮಾಡಿದ್ರೆ ಒಂದು 30 ಲಕ್ಷವರೆಗೂ ಆಗ್ತದೆ. 20 ವರ್ಷಕ್ಕೆ ಒಂದು 30 ಲಕ್ಷ ಆಗಿರ್ತದಪ್ಪ. ಬಿಕಾಮ್ ಓದಿಸಿ ಸರ್, ಮಗಳಿಗೆ 1 ವರ್ಷ ಆಗಲಿ ಮದುವೆ ಆಯ್ತು. ಸತ್ತುಬಿಟ್ಟು ಸರ್ ನಾನು ಆಶಾ ಕೆಲಸ ಮಾಡಿ ಓದಿಸಿ ಸರ್ ನನ್ನ ಮಗನ ಪಾಪ ನಾನು ಸರ್ವೆ ಇದರಲ್ಲಿ ಯಾರು ಕಲ್ತ್ಕೊಂಡು ಹೋಗ್ತಾರೆ? ಆಯ್ತಮ್ಮ, ಬೇಜಾರು ಮಾಡ್ಕೊಂಡ್ಬೇಡಿ. ಆಯ್ತು ಪಾಪ, ಆಯ್ತು ಪಾಪ. ಓಯ್ ಆಯ್ತಮ್ಮ. ಹಾಂ ಹಾಂ ಪಾಪ ಪಾಪ ಪಾಪ. ಏನು ಎಷ್ಟು ತಿಂಗಳು ನಿಮಗೆ? 9 ತಿಂಗಳ? ಓಕೆ, ನೋಡಿ ಎಷ್ಟು ಮುದ್ದಾಗಿದೆ. ಓಕೆ ಓಕೆ ಆಯ್ತು. ಆಯ್ತು ಆಯ್ತು. ಇದು ನಿಮ್ಮ ಮಗಳ ಏನು? ನಿಮ್ಮ ಮಗಳು ಎಷ್ಟು ಜನ ಮಕ್ಕಳು? ಓದ್ನೇನಾ? ಹೆಣ್ಮಗುನ ಇದು? ನೋಡಿ ಗಂಡು ಮಗು. ನೋಡಮ್ಮ, ಈಗ ಒಂದು ಕೆಲಸ ಮಾಡಿ, ಅವ್ನು ದೊಡ್ಡವನಾಗ್ತದೆ. ಆಗ 20 ವರ್ಷಕ್ಕೆ 18 ವರ್ಷಕ್ಕೆ ಏನಾಗ್ತದೆ, ಅವನಿಗೆ ಕನಿಷ್ಠ ಏನಾದ್ರು ಒಂದು 30-35 ಲಕ್ಷ ಆಗ್ತದೆ. ಆಮೇಲೆ ಅವನೇನೋ ಓದ್ಬಿಟ್ಟು ಏನೋ ಬಿಸ್ನೆಸ್ ಮಾಡ್ಕೊಳ್ಬೋದು. ಮಾಡ್ಬಿಡೋಣ, ಕೊಡೋಣ. ಆಯ್ತು ಆಯ್ತಮ್ಮ, ದೇವ್ರ ಒಳಗೆ ಬೇಡ. ಅಮ್ಮ ಬೇಡ, ಹಂಗೆ ಮಾಡೋದು ಬೇಡ, ಹಂಗೆ ಮಾಡೋದು ಬೇಡ, ಹಂಗೆ ಮಾಡೋದು ಬೇಡ. ಅಲ್ಲಿ ಕಲ್ಲೇಶ್ ಮಲ್ಲೇಶ್ फोन माए बच्ची मेरा नवाज सर तुम्हारी बच्ची का है? मर गई इंतकाल होगा। लो ये बच्चे की जिंदगी के वास्ते ನೋಡು ನೀನು ಅಣ್ಣ ಒಂದು ನಿಮಿಷ, ಒಂದು ಕಂಪ್ಲೇಂಟ್ ಬಂದಿದೆ. ನಾನು 50,000 ಕೊಟ್ಟಿದ್ದೆ ಆಯ್ತಾ, ಒಂದೇ ವಾರದಲ್ಲಿ ನೀನು ಡ್ರಾ ಮಾಡಿದೆ. ಏನ್ ಮಾಡಿದೆ? हो उसकी जिंदगी अच्छा होना, अम्मा चलेगी, कमाता शादी होता क्या क्या होता है। भरत बच्चे भाई को बच्चे के नाम को फिक्सेड डिपॉजिट पे 3 लाख डालो, 2 लाख बच्चे के 3 लाख, उन्होंने बड़े होकर जिंदगी होगी, जिंदगी होगी। ಬ್ಯಾಂಕಿಗೆ ಡೆಪಾಸಿಟ್ ಮಾಡಬೇಕು. ನಾನು ಪಾಸ್ಬುಕ್ जो माँ छोड़ो दो। अल्लाह हमारे फिर शहीद हो गए। अल्लाह अच्छा माँ, ಅಲ್ಲ अच्छा मामा मामा ನೀವು ಯಾರ? ಅದೇ ಅವತ್ತೇ ಗಂಡು ಮಗು ಹೆಣ್ಮಗು ನೀವೇನಾಗ್ಬೇಕಮ್ಮ? ದೊಡ್ಡಮ್ಮ ದೊಡ್ಡಮ್ಮ. ಅವ್ರ ತಾಯಿಯಲ್ಲಿ ತಾಯಿನೂ ಇಲ್ಲ. ತಾಯಿನೂ ಮತ್ತೆ ಈಗ ದುಡ್ಡು ತಗೊಂಡು ಏನ್ ಮಾಡ್ತೀರಮ್ಮ? ನಿಮ್ಮ ಗಂಡು ಮಗುನ ಹೆಣ್ಮಗು? ದೊಡ್ಡ ಸಂಸಾರ, ತುಂಬಾ ಜನ ಇದ್ದಾರೆ. ತುಂಬಾ ಜನ ಇದ್ದಾರೆ ಮನೇಲಿ. ಇಲ್ಲ, ನಾನೇನು ಹೇಳೋದು ಗೊತ್ತಾ, ನಾವು ಕೊಡ್ತಾ ಇರೋದು ಮಗುಗೋಸ್ಕರ. ಪಾಪ ತಾಯಿ ತೀರೋಗ್ಬಿಟ್ಟಾರೆ, ಮಗು ಒಳ್ಳೇದಾಗಿ ಅಂತ. ನನ್ನ ಒಂದೇ ಮಗುನಾ? ಒಂದು ಸ್ವಲ್ಪ ನಾನು ಏನು ಹೇಳೋದು, ಬೇಕಾದ್ರೆ ಒಂದು 4 ಲಕ್ಷ ಅವ್ನು ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿ ಇಟ್ಬಿಟ್ರೆ, ಅವ್ನು ಮೈನರ್ ಆಗೋವರೆಗೂ ಅವ್ನು ಕನಿಷ್ಠ ಒಂದು 20-25 ಲಕ್ಷ ಆಗಿರ್ತಾರೆ. ಅವ್ನು ಜೀವನ ಮಾಡೋದು ಚೆನ್ನಾಗಿರ್ತಾರೆ. ಎಲ್ಲ ಜೊತೆ ಕರ್ಸಿದೀನಿ. ನಾಳೆ ಬ್ಯಾಂಕಿಗೆ ಮಾಡಿ 1 ಲಕ್ಷ ಬೇಕಾದ್ರೆ ಕೊಡಿ, ಅವ್ನು ಖರ್ಚಿಗೆ ಇದ್ದ ಬೇಕಾದ್ರೆ ಮಾಡ್ಕೊಳ್ಳಿ. 4 ಲಕ್ಷ ಫಿಕ್ಸೆಡ್ ಡಿಪಾಸಿಟ್ ಮಾಡಿ. ಇಲ್ಲ, 4 ಲಕ್ಷ ಮಾಡಿ ಪಾಪ ಅವರು ಇರ್ತಾರೆ, ನೋಡ್ಕೊಂತಾರೆ. ತಗೊಳಮ್ಮ ಇದು. ಕೊಡಿ ಬ್ಯಾಂಕಲ್ಲಿ ಹಾಕ್ಬಿಡ್ರಮ್ಮ ಫಿಕ್ಸೆಡ್ ಡಿಪಾಸಿಟ್. ನೋಡು, ಅವರು ಜೀವನಕ್ಕೋಸ್ಕರ, ಅರ್ಥ ಆಯ್ತಾ? ಇದ್ರಾಗ ಏನಾದ್ರು ಮಗು ಒಳ್ಳೇದಾಗ್ಲಮ್ಮ. ಆಯ್ತು, ಜೋಪಾನ ಬೇಡ ಬೇಡ. ಏ ದುಡ್ಡು ಜೋಪಾನ ರೀ.